ಬಿಟ್ಟು ನಾ ಪಾಪನ ಅಂದ್ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತೆ. ಬಾಯ್ ಬಾಯ್. ಇದು ಸಿರಿಗೆ ಬರೀ ಅಷ್ಟೇ ತಿನ್ನಕ್ಕೇನಿಲ್ಲ. ಅಲ್ಬೇಡ ಅಂತ ಹೇಳು. ಅದು ಲಾಸ್ಟಿಗೆ ಇವಾಗ ಚೆನ್ನಾಗಿ ಬಂತು. ನನಗೆ ಬೋರ್ ಆಗ್ತದೆ. ಮ್ಯಾಚಿಂಗ್ ಡ್ರೆಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರೋಸ್ ಚಾನಲ್. ಹೆಂಗಾಗ್ತದೆ ತಮ್ಮ ಒಂಟಿ ಬಿಟ್ಟು ನಾ ಪಾಪನ ಅಂದ್ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತೆ. ಹೆಂಗ ಹೋಗ್ಲೇಬೇಕು. ಯಾಕಂದ್ರೆ ನಿಮ್ಮಮ್ಮ ನೋಡ್ಕೊಂಬರಕ್ಕೆ ಅಮ್ಮ ಅಜ್ಜಿ ಮುತ್ತಜ್ಜಿನ ಮಾತಾಡ್ಸ್ಕೊಂಡು ಬಾಯ್, ಹ್ಯಾಪಿ ಜರ್ನಿ. ನಾವ್ ಯಾರು ಬರಲ್ಲ, ನೀನ್ ಒಬ್ಳೆ ನೋಡಿ ಹೋಗೋದು. ವಾಟರ್ ಬಾಟ್ಲ್. ಬಾಯ್. ಬಾಯ್ ಬಾಯ್. ಏನಂತ ಏನ್ ತರ್ಬೇಕು? ಬಾಯ್ ಅಮ್ಮ, ಹುಷಾರು. ಹಾ. ಸೊ ಅಮ್ಮ ಮತ್ತು ನಮ್ಮ ತಮ್ಮ 3 ದಿನಕ್ಕೆ ಅಂತ ಊರ ಕಡೆ ಹೋದರು. ನಾನು ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಆ ಪಾಪುಗೆ 3 ದಿನವೂ ಸ್ವಲ್ಪ ಸ್ನಾನ ಮಾಡ್ಸೋಕ್ಕೆ ಭಯನೇ ಆಗುತ್ತೆ. ಸೊ ಒಂದಿನ ಹಂಗೂ ಹಿಂಗೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದಿನ ಬಿಸಿ ಏನೋ ನೀರಲ್ಲಿ ಬಟ್ಟೆ ಎದ್ಬಿಟ್ಟು ಒರೆಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅಡುಗೆ ಅಂತೂ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಇನ್ನು ನೋಡಿ, ಈ ವಿಡಿಯೋದಲ್ಲೂ ಕೂಡ ವಾಯ್ಸ್ ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಅದು ಏನಕ್ಕಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತು, ಮತ್ತು ಇವಾಗಲೂ ಹಿಂಗೆ ಆಗಿದೆ. ಈ ಥರ ಆಗಿಬಿಟ್ರೆ ಏನು ಮಾಡೋದು ಗೊತ್ತಿಲ್ಲ. ಅಯ್ಯನ ಕೂಡ ತುಂಬ ಚೆನ್ನಾಗಿ ಪಾಪು ಹತ್ರ ಮಾತಾಡ್ತಾ ಇದ್ಲು. ಏನು ಮಾಡ್ತಾ ಇದ್ದೆ ಹಂಗೆ ಹಿಂಗೆ ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು. ಯಾವುದು ವಾಯ್ಸೇ ಬಂದಿಲ್ಲ, ಜಸ್ಟ್ ವಿಡಿಯೋ ಅಷ್ಟೇ ಆನ್ ಆಗಿದೆ. ವಾಯ್ಸ್ ಗೊತ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ. ಕಿರಣು ಹೇಳಿದ್ದೀನಿ, ಅವರು ಎಲ್ಲ ಥರ ನೋಡಿದ್ರು. ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆಗ್ತಿದೆಯಾ? ನಾನು ಯೂಸ್ ಮಾಡ್ತಿರೋದು iPhone 17 Pro ಯೂಸ್ ಮಾಡ್ತಿರೋದು. ಇದುವರೆಗೂ ನನಗೆ ಯಾವತ್ತೂ ಮುಂಚೆ 16, 15 ಎಲ್ಲ ಯೂಸ್ ಮಾಡಿದ್ದು ಯಾವತ್ತೂ ನನಗೆ ಪ್ರಾಬ್ಲಮ್ ಆಗಿಲ್ಲ. ಇದು ಫಸ್ಟ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಈ ಥರ ಆಗ್ತಾ ಇರೋದು ಈ ಮೊಬೈಲಲ್ಲಿ. ಬೇರೆ ಎಲ್ಲರಿಗೂ ಈ ಥರ ಏನೋ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಫೈನಲಿ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ಇನ್ನು ನಾನು, ಸಿರಿ, ಪಾಪು ಅಷ್ಟೇ ಇರೋದು. ಇನ್ನು ಆಕಾಶ್ ಕೂಡ ಬಂದಿದ್ದಾರೆ. ಮ್ಯಾನೇಜ್ ಮಾಡ್ಬೋದು. ನಾನು, ಸಿರಿ, ಆಕಾಶ್ ಕೂಡ ಇರ್ತಾರಲ್ವಾ. ಸೊ ಹಂಗೆ ಆಗುತ್ತೆ. ಕಿರಣ್ ಆಫೀಸ್ಗೆ ಇರುತ್ತೆ. ಅವ್ರು ಬೆಳಗ್ಗೆ ಹೋದ್ರೆ ರಾತ್ರಿನೇ ಆಗಿಬಿಡುತ್ತೆ. ಅವ್ರು ಬರ್ತಾರೋ ಇಲ್ಲ ಅನ್ನೋದು ಒಂದೊಂದು ಸರಿ ಹೇಳೋಕ್ಕಾಗಲ್ಲ. ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇನ್ನು ಪಾಪುಗೆ ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬಿಲ್ಲು ಬಾಣ ಮಾಡ್ಬೇಕು ಇವಾಗಲ್ಲ. ಇದು ಬಿಲ್ ಅಂತೆ, ಬಿಲ್ಲು. ಏನ್ ಅದು ಹೆಂಗ್ ಕಾಣ್ತ? ರಾಮ ಇದು ಒಂದಿದೆ, ತಲೆ ಕಟ್ತಾರಲ್ಲ, ಏನದು ಕೊಂಚೆ ಅಂತಾರಲ್ಲ, ಅದರಿಂದ ಧೋತಿ ಮಾಡೋಣ ಅನ್ಕೊಂಡಿವಿ. ನಮ್ಮ ಹತ್ರ ಇಲ್ಲ, ಇವಾಗ ಇರೋದ್ರಲ್ಲಿ ಜುಗಾಡ್ ಮಾಡಿ ಫೋಟೋಶೂಟ್ ಮಾಡೋಣ ಅಂತ. ಇಲ್ಲಿ ನೋಡಿ ಇದೊಂದಿದೆ. ಸೊ ನೋಡೋಣ ಹೆಂಗ್ ಬರುತ್ತೆ ಅಂತ. ಅದೇನಕ್ಕೆ ಇಟ್ಟಿ ಅದು ನೋಡಿಕಿರೋದು? ಅದ್ರ ಮೇಲೆ ಏನಾದ್ರು ಸರಿ. ಏನೇನು ಆರೆಂಜ್ ಅದ ಹಾಕೋಣ. ರಾಮನವಮಿ ಇತ್ತಲ್ವಾ, ಸೊ ಹಾಗಾಗಿ ಫೋಟೋ ಶೂಟ್ ಮಾಡೋಣ ಅಂತ. ಮತ್ತೆ ಬ್ಯಾಕ್ ಡ್ರಾಪ್ ನಾರ್ಮಲ್ ಬ್ಲ್ಯಾಕ್ ಕಲರ್ ಒಂದಿತ್ತು ಅಮ್ಮ ಮನೇಲಿ. ಸೊ ಅದಕ್ಕೇನೆ ಬಿಲ್ಲು ಬಾಣ ಆ ತರ ಎಲ್ಲ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಧೋತಿ ಒಂದ್ ಇರ್ಲಿಲ್ಲ. ಸೊ ಸಡನ್ ಆಗಿ ನಾವು ಪ್ಲಾನ್ ಮಾಡಿದ್ದು ಫೋಟೋ ಶೂಟ್ ಮಾಡೋಣ ಅಂತ. ಧೋತಿ ಮ್ಯಾಚ್ ಮಾಡಕ್ ಏನೇನೆಲ್ಲ ಎಲ್ಲ ಟ್ರೈ ಮಾಡಿದ್ವಿ. ಆಮೇಲೆ ಒಂದು ದೇವ್ರ ಮನೇಲಿ ಒಂದು ಬಟ್ಟೆ ಸಿಕ್ತು, ಆರೆಂಜ್ ಕಲರ್, ಚೆನ್ನಾಗಿತ್ತು. ಅದರಲ್ಲಿ ಧೋತಿ ಮಾಡಿ ಒಂಥರ ಕಂಪ್ಲೀಟ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಅದನ್ನ ಪಿನ್ ಎಲ್ಲ ಮಾಡಿದ್ದೆ. ಕರೆಕ್ಟ್ ಆಗಿ ಧೋತಿ ತರ ಎಷ್ಟು ಚಂದ ಮಸ್ತಾಗಿ ಬಂದಿತ್ತು. ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದು ಸಡನ್ ಆಗಿ ಪಾಪು ಒದ್ದಾಡ್ದಂಗೆಲ್ಲ ಅದು ಸ್ವಲ್ಪ ಬಿಚ್ಚಿ ಹೋಗ್ತಾ ಇತ್ತು. ಬಟ್ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯೂಟ್ ಆಗಿ ಚಂದ ಬಂದಿದೆ. ರಾಮ ಥೀಮ್ ಎಲ್ಲ ಮಾಡಿರೋದು. ಸೊ ಇನ್ನ ಅಯ್ಯನ ಕೂಡ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ಲು ಪಾಪ ಎಲ್ಲ ರೆಡಿ ಮಾಡೋದಕ್ಕೆ. ಏನಮ್ಮ ಯಾಕೆ ಬೇಕು ನಿಂಗೆ? ಕೊಡು. ಯಾರು ಬೇಕು ನಿಂಗೆ ಇವಾಗ? ಯಾರು ಬೇಕು? ಅವಾಗಿಂದ ಪಾರು ಅಜ್ಜಿ ಅಂತ ಹುಡುಕ್ತಾ ಇದ್ದಾಳೆ. ಯಾಕೆ ಬೇಕು ಪಾರು ಅಜ್ಜಿ? ನಿಂಗೆ ಬೋರ್ ಹೊಡಿತದೆಯಾ ಅಜ್ಜಿ ಇಲ್ಲ ಅಂತ? ಅಲ್ಲಿ ನಿನ್ನ ಫ್ರೆಂಡ್ ಹತ್ರ ಹೋಗು, ಎದ್ದಿರ್ತಾಳೆ ನೋಡು. ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕಾಯ್ತಾ? ಹೌದಾ, ನೋಡೋಣ ಬಾ.
ಮಾಡ್ಕೊಂಡವ್ರಾ? ಸರಿ, ಅವ್ರು ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಸ್ವಲ್ಪ ಹೊತ್ತು ಆಟಾಡಿ ಬಂದುಬಿಡ್ಬೇಕು. ನನಗೆ ಬೋರ್ ಆಗ್ತದೆ. ಸೊ ನಾನು ಇವಾಗ ಅಡುಗೆ ಮಾಡೋಣ ಅಂತ ಅನ್ನ ಮತ್ತು ಅನ್ನ ವಾಶ್ ಮಾಡಿದ್ದೀನಿ. ಅನ್ನ ಮತ್ತು ಪಪ್ಪು ಮಾಡೋಣ ಅಂತ. ಬೋರ್ ಆಗ್ತಾಯ್ತಾ? ಸರಿ, ಬಂದೆ, ನಾನು ಆಟ ಆಡ್ತೀನಿ ನಿನ್ನ ಜೊತೆ. ಅಜ್ಜಿ ಇಲ್ಲ ಅಂತ ಬೋರ್ ಆಗ್ತದೆ. ಯಾವ ಪಾರೋಜ್ಜಿ ಇಲ್ಲ ಅಂತ ಬೋರ? ಅಜ್ಜಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಸರಿ, ಅದು ಬಿಡು, ಅಲ್ಲೆಲ್ಲ ತೆಗಿಬಾರ್ದು, ಇಟ್ಬಿಟ್ಟು ಹೋಗು. ಪಾಪ ಯಾನಾಗಂತೂ ಬೋರ್ ಆಗ್ತದೆ ಅಂತ ಹೇಳ್ತಾ ಇದ್ಲು. ಅದ್ ಕೇಳಿನೇ ಬೇಜಾರು ಅನಿಸ್ತಾ ಇತ್ತು. ಯಾಕಂದ್ರೆ ಅವಳಿಗೆ ಯೂಶಲಿ ಅಮ್ಮ ಮನೆಗೆ ಬಂದ್ರೆ ಇಲ್ಲಿ ಫುಲ್ ಅಜ್ಜಿ ಅಜ್ಜಿ ಅಂತ ಆಟ ಆಡ್ಕೊಂಡಿರ್ತಾಳೆ. ಇವಾಗ ಅವರು ಇಲ್ಲ 3 ದಿನ ಇರೋದಿಲ್ಲ, ಬಟ್ ಅವ್ರು ಇಲ್ದೇನೆ ಇಲ್ಲಿ ಈ ಮನೇಲಿ ಇರ್ತೀವಿ ಅಂದಾಗ ಸ್ವಲ್ಪ ನೆನಪು ಜಾಸ್ತಿನೇ ಆಗುತ್ತಲ್ವಾ. ಸೊ ಕೇಳ್ತಾ ಇದ್ಲು, ಅಜ್ಜಿನೇ ಯಾವಾಗ ಬರ್ತಾರೆ ಅಂತ. ಇವಾಗ ತಾನೇ ಹೋಗಿರೋದು, ನನಗೆ ಬೋರ್ ಆಗ್ತಿದೆ ಅಂದ್ರೆ ನಂಗೆ ಬೇಜಾರಾಗ್ತಾ ಇತ್ತು ಅವಾಗ ಅವಳಂಗೆ ಹೇಳ್ದಾಗೆಲ್ಲ. ಸೊ ಹೆಂಗಾಗುತ್ತಂದ್ರೆ ಇಲ್ಲಿ ಕರೆಕ್ಟಾಗಿ ನಾ ಇವಾಗ ಅವಳಿಗೂ ನೋಡ್ಕೊಂಡು ಅವಳ ಜೊತೆ ಟೈಮ್ ಕೊಡ್ಬೇಕಿಲ್ಲ ಅಂದ್ರೆ ಅವಳಿಗೆ ಬೋರ್ ಆಗ್ಬಿಡುತ್ತೆ. ಸೊ ಅವಳಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗೋದು, ಹಠ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತಾಳೆ. ನಾನು ಕರೆಕ್ಟ್ ಟೈಮ್ಗೆ ಅಡುಗೆ ಕೂಡ ಆಗಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡಿದ್ದೀನಿ ಅಮ್ಮ ಬರೋಷ್ಟಿಗೆ 3 ದಿನದಲ್ಲಿ. ಪಾಪ ಕೇಳ್ತಾ ಇದ್ಲು ಹಂಗೋ ಹಿಂಗೋ. ಅವಳ ಪಕ್ಕದಲ್ಲಿ ಅವಳ ಫ್ರೆಂಡ್ ಇರೋದು ತುಂಬಾನೇ ಹೆಲ್ಪ್ ಆಗಿದೆ. ಯಾಕಂದ್ರೆ 3 ದಿನದಲ್ಲೂ ಅವಳು ಡೈಲಿ ಒಂದು 3 ಗಂಟೆ ಹಂಗೆ ಅವ್ರ ಮನೇಲಿ ಆಟ ಆಡ್ಕೊಂಡಿರ್ತಾ ಇದ್ಲು. ಮತ್ತೆ ಅವ್ರ ಮನೇಲಿಂದ ಮತ್ತೆ ಸೊ ಈ ಕಡೆ ಬಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು. ಮತ್ತೆ ಅವ್ರಿಗೆ ಅನಿಸ್ತೈತಿ ಈ ಕಡೆ ಬಂದರೆ ಮತ್ತೆ ಮಗು ಇರುತ್ತಲ್ಲ, ಎದ್ಬಿಡುತ್ತಾಳೆ, ಮಗು ಎದ್ಬಿಡುತ್ತೆ ಅಂದ್ಬಿಟ್ಟು ಅವರು ಕೂಡ ಪಾಪ ಈ ಅಲ್ಲೇ ಇರಿಸ್ಕೊಂಡು ಅಲ್ಲೇ ತಿನ್ನಿಸ್ಕೊಂಡು ಅಲ್ಲೇ ಆಟ ಆಡ್ಸ್ಕೊಂಡಿದ್ರು. ಅರ್ಥ ಎಲ್ಲ ಮಾಡಿಕೊಂಡು ತುಂಬ ಖುಷಿ ಆಯಿತು. ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಕೂಡ ಸಿಕ್ತು ಮ್ಯಾನೇಜ್ ಮಾಡೋದಕ್ಕೆ. ಹಾಗೆ ಆ್ಯಪಲ್ ಜ್ಯೂಸ್ ಕೂಡ ಮಾಡಿದ್ದೆ, ಮತ್ತು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಅಷ್ಟೊತ್ತಿಗೆ ಫೋಟೋಶೂಟ್ ಎಲ್ಲ ಮಾಡಿದ್ವಲ್ಲ, ಆಮೇಲೆ ಅದೆಲ್ಲ ಎತ್ತಿಡೋಕ್ಕೆ ಆಗಿಲ್ಲ. ಫೋಟೋಶೂಟ್ ಎಲ್ಲ ಬೇಗ ಮಾಡಿ ಪಾಪು ಕೂಡ ಆಟ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಟ್ಲೀಸ್ಟ್ ಫೋಟೋ ತೆಗೆಯೋವರೆಗೂ ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಸೊ ಬೇಗ ಫೋಟೋ ಎಲ್ಲ ತಗೊಂಡ್ವಿ, ಅಡುಗೆ ಎಲ್ಲ ಮಾಡ್ಕೊಂಡೆ ಎಲ್ಲ ಆಯಿತು. ಇನ್ನು ಪಾಪು ಕೂಡ ಸಿರಿ ಮಲಗಿಸ್ತಾ ಇದ್ಲು. ಯಾನ ಕೂಡ ಸೈಲೆಂಟ್ ಆಗಿರ್ತಾಳೆ, ಅರ್ಥ ಮಾಡ್ಕೊಂಡು ಬಿಡ್ತಾಳೆ ಎಲ್ಲ ಪಾಪು ಮಲಗ್ತದೆ ಬೇಡ ಅಂತ ಹೇಳಿದಾಗ. ಹಾಗೆ ಇನ್ನು ಆಕಾಶ್ ಹೇಳ್ತಾ ಇದ್ದಿದ್ದು ನನ್ನ ತಂಗಿಗೆ ಬೆಲ್ಟ್ ಹಾಕೋ ಹೊಟ್ಟೆಗೆ ಅಂತ ಎಲ್ಲ. ಯಾಕಂದ್ರೆ ಸ್ವಲ್ಪ ಈ ಟೈಮಲ್ಲಿ ಬೆಲ್ಟ್ ಹಾಕೊಂಡ್ರೆ ಬ್ಯಾಕ್ ಪೇನ್ ಕಮ್ಮಿ ಆಗೋದು, ಮತ್ತೆ ಹೊಟ್ಟೆ ಏನೇನಿದೆ ಎಕ್ಸ್ಟ್ರಾ ಎಲ್ಲ ಕರ್ಗೋಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಹಾಕೋದ್ರಿಂದ ಸ್ವಲ್ಪ ಒಳ್ಳೇದು ಅಂತ. ಅವಳಂತೂ ಆಗ್ತಾನೆ ಇರಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಹಾಕಿ ಮತ್ತೆ ಬಿಚ್ಚಿ ಎಸಿತಾ ಇಲ್ಲ. ಅದಕ್ಕೆ ಹೋಗಿ ಆಕಾಶ್ ಆಗ್ತಾ ಇದ್ದಿದ್ದು ಒಂಥರ ಕ್ಯೂಟ್ ಅನಿಸ್ತು. ಅವ್ರಿಗೆ ಗೊತ್ತೇ ಇಲ್ಲ, ನಾನು ಅದಕ್ಕೆ ಕ್ಯೂಟ್ ಅನಿಸ್ತು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ಅಷ್ಟೇ, ಇವಾಗ ಹಾಕಿದ್ದು ಒಂದು 5 ನಿಮಿಷ ಇರೋದು ಅಷ್ಟೇ, ಅದಾದ್ಮೇಲೆ ಇರೋದೇ ಇಲ್ಲ. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ಅಮ್ಮ ಊರಿಗೆ ಹೋದ್ರಲ್ವಾ. ಅವಾಗ ಸ್ವಲ್ಪ ಫಸ್ಟ್ ಟೈಮ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ, ಇವಾಗ ಪಾಪು ನೋಡಿಕೊಂಡು ಅದೇ ಒಂದು ರಿಯಾನ ನೋಡಿಕೊಂಡು ಅಡುಗೆ ಎಲ್ಲ ಹೆಂಗಾಗುತ್ತೋ ಏನು ಅನ್ನೋ ಒಂದು ಇದರಲ್ಲಿ ಹಂಗೆ ಬ್ಲಾಗ್ ಅರ್ಧಂಬರ್ಧ ಹಂಗೆ ಬಿಟ್ಬಿಟ್ಟಿದ್ದೀನಿ, ಮಾಡೇ ಇಲ್ಲ ಕಂಟಿನ್ಯೂ. ಸೊ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಅನ್ನ ಮತ್ತು ಮೊಳಕೆ ಸಾಂಬಾರ್ದು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ವಾಟ್ರ್ ಮೆಲನ್ ತಿಂತಾ ಇದೆ. ಈ ಟೈಮಲ್ಲಿ ವಾಟ್ರ್ ಮೆಲನ್ ಇದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಇದಂತೂ ತುಂಬಾ ಮಸ್ತಿದೆ, ಫುಲ್ ಸ್ವೀಟಾಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ರಾಹುಲ್ ಬರ್ತೀನಿ ಅಂತ ಹೇಳಿದಕ್ಕೆ ಜಾಸ್ತಿ ಮಾಡಿದ್ದೆ. ಇಲ್ಲಿ ಇವಾಗ ರೆಡಿ ಆಗ್ತಾ ಇದೆ ಮೊಳಕೆ ಎಲ್ಲ ಕಾಳು. ಈ ಕಡೆ ರೈಸ್ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಮಸಾಲ ರೆಡಿ ಆಗಿದೆ ಅದಕ್ಕೆ ಮೊಳಕೆ ಸಾಂಬಾರಿಗೆ. ಸೊ ಅಷ್ಟು ಆಗ್ತದೆ. ಇಲ್ಲಿ ನಮ್ಮ ಮನೆಗೆ ನ್ಯೂಲಿ ಮ್ಯಾರಿಡ್ ಅಂದರೆ ಒಬ್ಬನೇ ಬಂದಿದ್ದಾನ ವೈಫ್ನ ಬಿಟ್ಟು. ಸೊ ಹಣ್ಣು ತಿಂತಾ ಇದ್ದಾರೆ ಚಿಕ್ಕಪ್ಪ ಮತ್ತು ಮಗಳು. ಹೆಂಗೆ ಆಗ್ತಿದ್ದಾಳೆ ನೋಡು, ಹೇಗಿದೆ ಈ ಹಣ್ಣು? ಬರೀ ಸೋರ್ದತ್ತ ಅಷ್ಟೇ, ತಿನ್ನಕ್ಕೇನಿಲ್ಲ. ನಮ್ಗೆ ಯಾಕೆ ಸೋರ್ತಿಲ್ಲ? ನಾನು ನೋಡಿ ಹಿಂಗೆ ತಿಂತ ಇದೀನಿ ಎಷ್ಟು ನೀಟಾಗಿ. ಹಾಕ್ತಾಳೆ ಹಂಗೆ ಹಾಕೊಂಡು. ಹೆಂಗೆ ನಾವು ನನಗೆ ಮತ್ತೆ ಎದುರಿಸಿದ್ದಲ್ಲ. ಟಿಟ್ ಫಾರ್ ಟ್ಯಾಟ್. ಇಲ್ಲಿ ನಮ್ಮ ಯಜಮಾನರು ವರ್ಕ್ ಆ್ಯಸ್ ಯೂಶುವಲ್. ಸೊ ರೂಮಲ್ಲಿ ಪಾಪು ಮತ್ತು ಆಕಾಶ್ ಮಲಗಿದ್ದಾರೆ.
ರಾಹುಲ್ ಬರ್ಬೇಕಾದ್ರೆ ತಾಳೆ ಹಣ್ಣು ತಗೊಂಬಂದಿದ್ದು ತಾಟಿಲಿಂಗು ಅಂತ ಹೇಳ್ತಾರೆ. ನಮ್ಗೆ ತುಂಬಾ ಇಷ್ಟ ಇದು. ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ವಾಟರ್ ಮೆಲನ್ ಈ ತರ ಎಲ್ಲ ತಿನ್ನಕ್ಕೆ ಚೆನ್ನಾಗ್ ಅನ್ಸುತ್ತೆ. ಸೊ ಇನ್ನ ಅಡ್ಗೆ ಕೂಡ ರೆಡಿ ಆಯ್ತು. ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದೆ. ಅನ್ನ ಕೂಡ ಆಯ್ತು. ಎಲ್ಲರೂ ಕೂತ್ಕೊಂಡು ವಾಟರ್ ಮೆಲನ್ ಕೂಡ ತಿಂತಾ ಇದ್ವಿ. ಅಳ್ಬೇಡ ಅಂತ ಹೇಳು. ಲಾಕ್ ತೆಕ್ಕೊಂಡು ಮಹೇಂದ್ರ ಬಾಹುಬಲಿ. ಆಯ್ತು ರಾಹುಲ್ ಆಯ್ತಾ? ಸೊ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಬಂದು ಮೇಡ್ ಇನ್ ಇಂಡಿಯಾ ಅಂತ ಇತ್ತು. ಕೊರಿಯಾ ಮೇಡ್ ಇನ್ ಇಂಡಿಯಾ ಸಮಥಿಂಗ್ ಕೊರಿಯಾ ರಿಲೇಟೆಡ್ ಆ ತರ ಒಂದು ಮೂವಿ ನೇಮೇ ನೆನಪಾಗ್ತಿಲ್ಲ. ಒಟ್ನಲ್ಲಿ ಕೊರಿಯಾ ರಿಲೇಟೆಡ್ ಆಗಿತ್ತು. ಒಂಥರ ಚೆನ್ನಾಗಿತ್ತು. ಹಂಗೆ ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಬರ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇದ್ವಿ. ಯಾನ ಕೂಡ ಮಲ್ಕೊಂಡಿದ್ಲು. ಸೊ ಹಾಗೆ ಸಾಯಂಕಾಲಕ್ಕೆ ಎಲ್ಲರಿಗೂ ಟೀ ಮಾಡೋಣ ಅಂತ ಟೀ ಮಾಡಿದ್ದೆ. ಮೂವಿ ಕೂಡ ಆಲ್ಮೋಸ್ಟ್ ಮುಗಿಯಕ್ ಬಂದಿತ್ತು. ಒಂಥರ ಕೆ ಡ್ರಾಮಾ ಕೊರಿಯನ್ ಮೂವೀಸ್ ಎಲ್ಲ ನೋಡ್ತಾರ ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗ್ಬೋದು ಈ ತರ ಮೂವೀಸ್ ಎಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡಿದ್ದು. ಇದು ಜಸ್ಟ್ ಇವತ್ತಿನ ದಿನ ನಾವು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದ್ದೆ. ಕಿರಣ್ ಕೂಡ ಬಂದಿದ್ರು ನಾಷ್ಟಕ್ಕೆ. ಸೊ ಎಲ್ಲ ತಿನ್ಕೊಂಡ್ರು. ಇದಾದಮೇಲೆ ನಾನು ಮತ್ತೆ ವ್ಲಾಗೇ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ ಒಂದು ಸ್ಟ್ರೆಚಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ದಿನದ್ದು ಏನೇನಿದೆ ಎಲ್ಲ ವ್ಲಾಗ್ ಒಂದರಲ್ಲೇ ಮರ್ಜ್ ಮಾಡಿ ಆಗ್ತಾ ಇದ್ದೀನಿ. ಟೋಟಲ್ ಅಮ್ಮ 3 ಡೇಸ್ ಏನೋ ಹೋಗಿದ್ರು. ಥರ್ಸ್ಡೇ ಬಿಟ್ಟಿದ್ದು. ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಮಾರ್ನಿಂಗ್ ಬಂದಿದ್ದು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ. ಬೆಳಗ್ಗೆಯಿಂದ ಅವಳಿಗೆ ಎಷ್ಟು ಸರಿ ಕರೀತಿದ್ದೆ ಸ್ನಾನ ಮಾಡಿಸ್ತೀನಿ ಅಂತ. ಸ್ನಾನ ಅಂದರೆ ಸಾಕು ಓಡೋಗೋದು, ಕೈಗೆ ಸಿಗ್ತಾ ಇರಲಿಲ್ಲ. ಸರಿ ಇನ್ನು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಯಾವಾಗಾದರೂ ಅವಾಗ ಮಾಡಿಸಿದ್ರೆ ಆಯಿತು ಅಂದ್ಕೊಂಡು. ಇನ್ನು ರಾಹುಲ್ ಬಂದಿದ್ನಲ್ವ, ಸೊ ಹೆಂಗೂ ನೈಸ್ ಹೊಡೆದ್ಬಿಟ್ಟು ಕರ್ಕೊಂಡೋಗಿ ಆಚೆ ಇದೊಂದು ಚೆನ್ನಾಗಿದೆ. ಅಜ್ಜಿ ಮನೆಗೆ ಬಂದರೆ ಇವಳು ಒಂದು ಓಪನ್ ಸ್ಪೇಸಲ್ಲಿ ಆರಾಮಾಗಿ ಯುಟಿಲಿಟಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಅಲ್ಲೇ ಎಲ್ಲ ಪಾತ್ರೆ ತೊಳೆಯೋಕ್ಕೆ ಅಮ್ಮ ಮಾಡಿಸಿದ್ದಾರೆ. ಅಂದರೆ ಕಿಚನಲ್ಲಿ ಸಿಂಕ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಮಾಡ್ಸೋಕೆ ಅಮ್ಮಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲೇ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಮಾಡಿದ್ದಾರೆ. ಅವರು ಮೇಡ್ ಬಂದ್ರೂ ಅಲ್ಲೇ ಕೂತ್ಕೊಂಡು ಅಲ್ಲೇ ಪಾತ್ರೆ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ. ಇವಳಿಗೆ ಆರಾಮಾಗುತ್ತೆ. ನೀರು ಬಿದ್ದರೂ ಒದ್ದೆ ಎಲ್ಲ ಆಗೋದಿಲ್ಲ. ಅಲ್ಲೆಲ್ಲ ಅಂದರೆ ನೀರು ಹೋಗೋಕ್ಕೆ ಫೆಸಿಲಿಟಿ ಇದೆಯಲ್ಲ, ಇವಳು ಆರಾಮಾಗಿ ಅಲ್ಲೇ ಆಟ ಆಡ್ಕೊಂಡಿರ್ತಾಳೆ. ಸೊ ಸ್ನಾನ ಕೂಡ ಇಲ್ಲಿ ಬಂದ್ಬಿಟ್ರೆ ಯೂಶಲಿ ಅಲ್ಲೇ ಬೇಕು ಅಂತ ಹೇಳೋದು. ಇನ್ನು ರಾಹುಲ್ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಎಲ್ಲ ಹೊಡೆದ್ಲು. ಅದಾದಮೇಲೆ ಇವಾಗ ಏನು ನೋಡ್ತಾ ಇದ್ದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಾಹುಲ್ ಹೋಗಿದ ತಕ್ಷಣ ಸಾಯಂಕಾಲ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಅವಳು ಫುಲ್ ಇನ್ನೂ ನಿದ್ದೆಲೇ ಇದ್ಲು. ಹೆಂಗಾಗ್ಬಿಡುತ್ತೆ ಅಂದರೆ ಇವಳಿಗೆ ನಿದ್ದೆ ಬಂದರೆ ನಾನೇ ಬೇಕು. ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀವಿ. ಕಿರಣ್ ಕೂಡ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ನಿದ್ದೆ ಬಂದರೆ ನಾನು ಕಿರ್ಚ್ಬಿಡ್ತಾಳೆ. ನನ್ನ ಹತ್ರ ಅಂತೂ ಇರಲೇಬೇಕು. ಇಲ್ಲಾಂದರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಿತ್ತು. ಅವಳಿಗೆ ಇನ್ನೂ ಅರ್ಧಂಬರ್ಧ ನಿದ್ದೆ ಆಗಿತ್ತು. ಪಕ್ಕದಲ್ಲಿ ಹೋಗಿ ನಾನು ಮಲ್ಕೊಂಡ್ರಷ್ಟೇ ಮಲಗ್ತಾ ಇದ್ಲು. ಹಂಗೆ ಕರ್ಕೊಂಬಂದು ಅಡುಗೆ ಮನೆ ಕಟ್ಟೆ ಮನೆ ಕೂರಿಸ್ಕೊಂಡು ಬೆಳಿಗ್ಗೆ ರಾಗಿ ಗಂಜಿ ಮಾಡ್ಬಿಡೋಣ ಫಸ್ಟ್ ಅಂತ ರಾಗಿ ಗಂಜಿ ಮಾಡಿಕೊಂಡೆ. ಹಾಗೆ ಹಾಲು ಕೂಡ ಕಾಯ್ಸೋಕ್ಕಿಟ್ಟೆ. ಮತ್ತು ನಾಷ್ಟ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅಮ್ಮ ಅವ್ರು ಹೋಗಿ 4 ದಿನ ಹಂಗೆ ಹೋಗಿದ್ರು. ಸೊ ನಾನು ಈ ಬ್ಲಾಗಲ್ಲೇ ಕಂಪ್ಲೀಟ್ ಎಲ್ಲದು ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅಂತ ಎಲ್ಲದು ಮರ್ಜ್ ಮಾಡಿದ್ದೀನಿ 3 ದಿನದ್ದು ವ್ಲಾಗ್ನ. ಸೊ ಇನ್ನೇನು ಇವತ್ತು ಬೆಳಿಗ್ಗೆ ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಬರ್ತಾರೆ. ನಾಲ್ಕು ದಿನಗಳ ನಂತರ ಕಾಯ್ತಿದ್ದಾಳೆ ಬೆಳಗ್ಗೆ. ಇವತ್ತು ಅಜ್ಜಿಯವರು ಬರ್ತಾರಾ ಅಂತ. ಇವಾಗ ಜಸ್ಟ್ ಬ್ರಷ್ ಮಾಡ್ಕೊಂಡು ಪಾಪ ಅಳ್ತೈತೆ. ಅಯ್ಯೋ ಪಾಪು ಅಳ್ತೈತೆ. ಹಾಂ,
ಸೊ ಅಮ್ಮ ಅವರು ಕೂಡ ಬೆಳಿಗ್ಗೆ ಒಂದು 8:30 9 ಗಂಟೆ ಆಗಿತ್ತು ಅವಾಗ ರೀಚ್ ಆದರು. ಸೊ ಇನ್ನು ಬೆಳಿಗ್ಗೆ ಎಲ್ಲರಿಗೂ ಅಂತ ಶಾವಿಗೆ ನಾಷ್ಟ ಮಾಡೋಣ ಅಂತ ಮಾಡ್ತಿದ್ದೆ. ಬಟ್ ಇದು ಶಾವಿಗೆ ಅಕ್ಕಿದು ಇದ್ದಿದ್ದು. ಸೊ ಅಕ್ಕಿದು ನಾನು ಯಾವತ್ತೂ ಮಾಡಿರಲಿಲ್ಲ, ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದು ನಾರ್ಮಲ್ ಅನಿಲ್ದಲ್ಲೇ ಇನ್ನೊಂದು ಬ್ಲೂ ಪ್ಯಾಕೆಟ್ ಬರುತ್ತೆ, ಅದಂದರೆ ಸಖತ್ತಾಗಿ ಬರುತ್ತೆ. ಸೊ ನಾನು ಅದು ಅನ್ಕೊಂಡು ಇದನ್ನು ಪ್ಲ್ಯಾನ್ ಮಾಡಿದೆ, ಬಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಇದು. ಓಕೆ ಆಗಿತ್ತು. ಸೊ ಇನ್ನು ಅವರು ಕೂಡ ಬಂದರು. ಇಯಾನ ಅಂತೂ ನಿಜವಾಗ್ಲೂ ಎಷ್ಟು ಕಾಯ್ತಾ ಇದ್ಲಂದರೆ, ಅವ್ರು ಬಂದಿದ ತಕ್ಷಣ ಮನೆ ಏನೋ ಒಂಥರ ಕಳೆ ಬಂತು. ಅಮ್ಮ ಇದ್ರೇ ಮನೆ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ, ಆ ಮನೆ ವಾತಾವರಣನೂ ಚೆನ್ನಾಗಿರುತ್ತೆ, ಒಳ್ಳೆ ವೈಬ್ಸ್ ಕೂಡ ಇರುತ್ತೆ. ಏನೋ ಒಂಥರ ಬೋರ್ ಖಾಲಿ ಅನಿಸ್ತಾ ಇತ್ತು, ಮನೆ ಎಲ್ಲ ಒಂಥರ ಬೇಜಾರು ಥರ ಆಗ್ತಾ ಇತ್ತು. ಅವ್ರು ಇನ್ನೂ ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಫುಲ್ ಜೋಶು. ನಿನ್ನೆ ನೈಟೇ ಕೇಳಿದ್ಲು ಬೆಳಿಗ್ಗೆ ಬರ್ತಾರಾ ಅಂತ. ನೀನು ಎದ್ದೋಳು ಅಷ್ಟಿಗೆ ಬರ್ತಾರೆ ಅಂತ ಹೇಳಿದ್ದೆ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಬಂದಿದ ತಕ್ಷಣ ಅವ್ಳು ಕೇಳಿದ್ದೆ, ಅದು ಅಜ್ಜಿಯವ್ರು ಇವಾಗ ಬರ್ತಾರಲ್ಲ ಅಂತ. ಅಂದರೆ ನೆನ್ಪಿಟ್ಕೊಂಡಿದ್ದಾಳೆ ನೆಕ್ಸ್ಟ್ ಡೇ ಬರ್ತಾರೆ ಅನ್ನೋದನ್ನ. ಸೊ ಅವಳು ಕಾಯ್ತಾ ಇದ್ಲು ಎಷ್ಟು ಪೇಷನ್ಸಿಂದ, ಎಷ್ಟು ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ಲು. ಹೇಳಿದ ಮಾತು ಕೇಳಿದ್ಲು, ಬರ್ತಾರೆ ಇವಾಗ ಬೇಗ ಬ್ರಷ್ ಮಾಡ್ಕೊ ಅಂದಿದ ತಕ್ಷಣ ಬೇಗ ಬ್ರಷ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ಲು. ಬಂದಿದ ತಕ್ಷಣ ಓಡೋಗಿ ಹಗ್ ಮಾಡಿ ಅದೇನೋ ಒಂಥರ ತುಂಬ ಖುಷಿ ಅನಿಸ್ತು. ಪಾಪ ನಂಗೆ ನಿಜವಾಗ್ಲೂ ಬೇಜಾರಾಗಿತ್ತು, ಅವಳು ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಾಗ. ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ, ಟೀ ಕೂಡ ಮಾಡಿದ್ವಿ, ಎಲ್ಲ ಟೀ ಕುಡಿತಾ ಇದ್ವಿ. ನಮ್ಮ ಅಯ್ಯನ ಗೊತ್ತಲ್ವಾ, ಸುದ್ದಿ ಹಚ್ಚಿರ್ತಾಳೆ, ಅದು ಇದು ಏನಾದ್ರು ಒಂದು ಹೇಳ್ತಾ ಇರ್ತಾಳೆ, ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡ್ಕೊಂಡು ಇರ್ಬೇಕಿನ್ನ. ಅಜ್ಜಿನ ಬಿಡೋದೇ ಇಲ್ಲ. ಇವಾಗ ಅಜ್ಜಿ ಬಂದ್ಬಿಟ್ಟಿದಾರಲ್ಲ, ಇಷ್ಟು ದಿನ ಇರಲಿಲ್ಲ, ಇನ್ನು ಆಯಿತು ಅಜ್ಜಿನ ಕಚ್ಕೊಂಡೇ ಇರ್ತಾಳೆ. ಹಾಗೆ ಅಮ್ಮ ಊರಿಂದ ಬರಬೇಕಾದ್ರೆ ಮಾವಿನಕಾಯಿನ ತೊಗೊಂಬಂದಿದ್ರು. ಮಾವಿನಕಾಯಿ ಲಾಸ್ಟ್ ಟೈಮ್ ನಮ್ಮ ತಮ್ಮ ಫ್ರೆಂಡ್ ಮಾವಿನ ಹಣ್ಣು ಎಷ್ಟೊಂದು ಕಳಿಸಿದ್ರು. ಈ ಸರಿ ಇನ್ನೂ ಹಣ್ಣು ಬಂದಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಕಾಯಿ ತೊಗೊಂಬಂದಿದ್ದು. ಸೊ ಉಪ್ಪಿನಕಾಯಿ ಎಲ್ಲ ಹಾಕೋಕ್ಕೆ ತಿನ್ನೋಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿ ಇದು ಏನಂತಾರೆ, ಹುಣ್ಚಟ್ನಿ ಸಿಹಿಯಾನಾಗೆ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ಮಾಡಿ ಕೊಟ್ಟಿದ್ದು. ಆ್ಯಕ್ಚುಲಿ ಜಾಸ್ತಿ ಇತ್ತಂತೆ, ಬಸ್ಸಲ್ಲಿ ತೊಗೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಂಬಂದಿದ್ದಾರೆ. ಇದನ್ನ ಇನ್ನೊಂದು ಸರಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾನಾಗೆ ಫೇವ್ರೆಟ್ ಇದು. ಯಾರು ಚಟ್ನಿ ರಾಣಿ? ಚಟ್ನಿ ರಾಣಿ ನಾನು ಬಿಡ್ತಾನೆ. ಆಮೇಲೆ ಇಲ್ಲಿ ತುಪ್ಪ, ಜೋಳದ ಹಿಟ್ಟ, ಸೀರೆ ತೊಗೊಂಬಂದಿದ್ದಾರಮ್ಮ. ಒಂದು ಹೊಲ್ಕೊಟ್ರು. ಹೌದಾ? ಓಪನ್ ಫಿಟ್ಟಿಂಗ್ ನೋಡೋಣ ಅಂತ ಹೊಲ್ಕೊಟ್ಲು. ಹಿಂದೆ ತೋರಿಸಿ ಓಪನ್ ಮಾಡಿ. ಮಸ್ತ್ ಐತೆ, ಮಸ್ತ್ ಹೊಲ್ದಾರ. ಮುಂದೆ ವಿ ನೆಕ್ ಹತ್ತಿ ಹೊಲ್ದಿರೋದು ಊರಲ್ಲಿ. ಸೀರೆ ಮೆತ್ತಗೆ ಚೆನ್ನಾಗೈತೆ ಅಲ್ಲ, ಸಕ್ಕತ್ತಾಗಿ ಮೆತ್ತಗಂತೈತಿ. ಸರಿ ಸರಿ ಚೆನ್ನಾಯ್ತಲ್ಲ, ಚೆನ್ನಾಗಿ ತೆಗಿದೆ. ಏ ಒಟ್ಟ ರಾಣಿ ಸುಮ್ಮನೆ ಇರಮ್ಮ. ಇದು ಸಿರಿಗೆ ಹ್ಞೂ ನಮ್ಮೂರಲ್ಲಿ ಚೆನ್ನಾಗಿ ಸಿಗ್ತಾವಲ್ಲ ಸಿರಿಗಳೆಲ್ಲ. ನೋಡ್ರಿ, ಯಾರಾದರೂ ಈ ಥರ ಸ್ಯಾರೀಸ್ ಬೇಕಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ, ನಾವು ಊರಿಗೆ ಕೊಡ್ತಾವಲ್ಲ. ಬೇಕಂದ್ರೆ ಅದನ್ನು ಮಾಡೋಣ ಅಂತ. ಇದು ಬಟ್ಟೆ ಚೆನ್ನಾಗೈತೆ, ಮಸ್ತ್ ಸಾಫ್ಟ್ ಇದೆ, ವೇರ್ ಮಾಡಿವೆಲ್ಲ ಅನ್ನಂಗಿರೋದು. ಇದೆಲ್ಲ ಕಡಿಮೆನೇ ಇರೋದು ಎಲ್ಲ, ಆರಾಮಾಗಿ ಸಿಗ್ತಾವ. ಮತ್ತೆ ಪಿಕೋ ಫಾಲ್ಸ್ ಎಲ್ಲ ಹಾಕ್ಸ್ಕೊಂಡೆ ಬಂದಾರಮ್ಮ. ಇದು ಇನ್ನೂ ಬ್ಲೌಸ್ ಅಲ್ಲೇ ಬಿಟ್ಟು ಬಂದಿರೋದು. ಒಂದು ಸದ್ಯಕ್ಕೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಸ್ಕೊಂಡ್ ಬಂದಿದ್ದು. ನಮ್ಮ ಅತ್ತೆ ಹತ್ರ ಫಸ್ಟ್ ಟೈಮ್ ಕೊಟ್ಟಿರೋದು. ಫಿಟ್ಟಿಂಗ್ ಹೆಂಗ್ ಬರುತ್ತೆ ನೋಡೋಣ ಅಂತ. ಮಸ್ತ್ ಬಂದಿದ್ದಾವೆ. ಸೊ ಇನ್ನು ಇದ್ರದ್ದೊಂದು ಬ್ಲೌಸ್ ಅಲ್ಲೇ ಇದೆ ಊರಲ್ಲಿ. ಇದು ತೆಗಿಲಿಲ್ಲ ಅಮ್ಮ, ನಂಗೆ ಇಷ್ಟ ಇಲ್ಲ. ಕಟ್ ಮಾಡಿ ಹೊಲಿಸ್ಬಿಟ್ರೆ ಆಯ್ತು. ಮತ್ತು ಇದೊಂದೈತೆ ಬ್ಲೌಸು ಇದೆ, ಈ ಕಲರ್ ಬಂದೈತೆ ಬ್ಲೌಸ್. ಆಯ್ತಾ? ನನಗಿದು ಇಷ್ಟ ಆಯ್ತು. ಇದು ಫುಲ್ ರನ್ನಿಂಗ್ ಬ್ಲೌಸ್ ಕೂಡ ಸೇಮ್. ಬಟ್ಟೆನೂ ಎಷ್ಟು ಸಾಫ್ಟ್ ಇದೆ. ಬ್ಲೌಸ್ ಹಿಂಗ್ ಬಂದಿತ್ತಲ್ಲ, ಬುಟ್ಟ ಅದಿಷ್ಟು ಆಕ್ಚುಲಿ ಇಷ್ಟು ದಿನ ಈಗ ನಾವು ಕರೆಕ್ಟ್ ಆಗಿದ್ಲು. ಈಗ ಅಜ್ಜಿ ಬಂದಾಗಂತ ಫುಲ್ ಓವರ್ ಮಾಡಾತ. ನೀನ್ ಮಾತಾಡ್ಬೇಡ ಅವ್ರ ಜೊತೆ, ನಮ್ಮ ಜೊತೆ ಮಾತಾಡಬಾರ್ದಂತ. ಅಲ್ಲ, ನಮ್ಮ ಮಮ್ಮಿ ಅವರು, ನಾವು 4 ದಿನ ಆಯ್ತು ನಮ್ಮ ಮಮ್ಮಿ ಹತ್ರ ಮಾತಾಡಿ. ಚೆನ್ನಾಗಿರೋದಲ್ಲ ಅಲ್ಲ? ಏನ್ ಹಾಕಿಲ್ಲ ಮತ್ತೆ ಹಾಕಿ ಎಲ್ಲ ನನಗೆ ಬರೀ ಕೊಟ್ಟು ಅಂತ ಹಚ್ಚಿದ್ದೆ. ಅಷ್ಟು ಕೊಟ್ಟು ಕೊಡಬೇಕು, ಕೊಟ್ಟು ಕೊಡಕತ್ತೆ.
ಆಗತ್ತಲ್ಲ ಮತ್ತೆ ಮತ್ ನೀನೇ ಕೊಟ್ಟಿಯ ಕುಟ್ಟು ಅಂತ ಸೊ ನಾನು ಅಮ್ಮಗೆ ಮೊದಲೇ ಹೇಳಿದ್ದೆ ನನಗೆ ಸಾಫ್ಟ್ ಆಗಿರಬೇಕು, ವೇರ್ ಮಾಡಿರೋ ಒಂಥರ ಲೈಟ್ ವೇಟ್ ಆಗಿರ್ಬೇಕು, ಕಂಫರ್ಟಬಲ್ ಆಗಿರ್ಬೇಕು, ಫುಲ್ ಡೇ ವೇರ್ ಮಾಡಿದ್ರು ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೆ. ಸೊ ಅದೇ ಥರ ಉಡ್ಕೊಂಡು ತೊಗೊಂಬಂದಿದ್ದಾರೆ. ಅದರಲ್ಲಿ ಬ್ಲ್ಯಾಕ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬಟ್ ಇದು ಒಂದು ಸ್ವಲ್ಪ ರಫ್ ಆಗಿತ್ತು, ಅಂದರೆ ಸಾಫ್ಟ್ ಮೆಟೀರಿಯಲ್ ಇರಲಿಲ್ಲ, ಒಂದು ಸ್ವಲ್ಪ ತಿಕ್ ಅಂತ ಅನಿಸ್ತು. ಆಮೇಲೆ ಈ ಒಂದು ವೈಟ್ ಕಾಂಬಿನೇಷನ್ ಇದು ಕೂಡ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಮತ್ತು ವೈಟ್ ಎರಡರಲ್ಲಿ ಇದು ಕಲರ್ಸ್ ಮಾತ್ರ ಚೇಂಜ್ ತಂದಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲದೂ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಹಾಗೆ ಯಾನೋ ಫ್ರೆಂಡ್ ಕೂಡ ಬಂದು ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದೆ, ಆಟ ಆಡ್ಕೊಂಡು ತಿನ್ಕೊಂಡಿದ್ರು. ಆವಾಗಲೇ ಅಮ್ಮಗೆ ರೆಸ್ಟ್ ಸಿಗೋದು, ಸ್ವಲ್ಪ ಟಯರ್ಡ್ ಆಗಿರ್ತಾರೆ ಟ್ರಾವೆಲ್ ಮಾಡಿ ಅಂತ. ಹಾಗೆ ಟೆರೆಸ್ ಮೇಲೆ ಕೂಡ ಕರ್ಕೊಂಬಂದೆ ಯಾನಾಗೆ. ಸೊ ಇವಾಗ ಜಸ್ಟ್ ಇವಳಿಗೆ ಟೆರೆಸ್ ಮೇಲೆ ಕರ್ಕೊಂಬಂದೆ ವಾಕಿಂಗ್ ಅಂತ. ಇಲ್ಲಿ ಆಚೆ ನೋಡ್ಬಿಟ್ಟು ಎಲ್ಲಿಗೆ ಯಾಕೆ ಇಷ್ಟ ಆಯ್ತಾ ಅದು ಜಾಗ? ನಡ್ಕೊಂಡು ಹೋಗ್ಬೇಕು ಆ ಕಡೆ, ಸನ್ಸೆಟ್ ಆಗ್ತಾ ಇದೆ. ಏನು ಎಲ್ಲಗಮ್ಮ? ಅಯ್ಯೋ ಇಲ್ವಾ, ಅಲ್ಲಿ ನಾವಿಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿವಿ. ಅಯ್ಯೋ ಗೊತ್ತೇ ಇಲ್ಲ, ಹಂಗೆ ಸುಮ್ಮನೆ ಇವಾಗ ನಾನು ವಿಡಿಯೋ ಮಾಡ್ತಿದ್ನಲ್ಲ, ಬ್ಲ್ಯಾಕ್ ಹಾಗೆ ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಯ್ತು ನಾವಿಬ್ರು ಮ್ಯಾಚಿಂಗ್ ಸೂಪರ್ ಡ್ರೆಸ್. ಚೆನ್ನಾಗಿದೆಯಲ್ಲ ಟೆರೆಸ್ ಮೇಲೆ. ಎಲ್ಲಿಗೆ? ತುಂಬ ದಿನದಿಂದ ಅನ್ಕೊತಿದ್ದೀನಿ ನಾನು ಮತ್ತು ಯಾನ ಸೇಮ್ ಡ್ರೆಸ್ ಹಾಕ್ಕೊಂಡು ಒಂದು ಒಳ್ಳೆ ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡಬೇಕು ಅಂತ. ಟೈಮೇ ಕೂಡ ಬರ್ತಾ ಇಲ್ಲ. ಅದು ಒಂದು ಆದಷ್ಟು ಬೇಗ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು ಚೆನ್ನಾಗಿ ರೆಡಿಯಾಗಿ ಇಬ್ಬರು ಅಟ್ಲೀಸ್ಟ್ ಸೇಮ್ ಕಾಸ್ಟ್ಯೂಮ್ ಅಥವಾ ಏನಾದರೂ ಹಾಕಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಯಾನ ಅಂತೂ ಯಾವಾಗಲೂ ಇದೇ ಥರ ಏನಾದರೂ ಒಂದು ಹಾಡು ಹೇಳ್ತಾನೆ ಇರ್ತಾಳೆ, ಅವಳದೇ ಒಂದು ಓನ್ ಕ್ರಿಯೇಷನ್. ಸೊ ಅದಕ್ಕೆ ಅನ್ಕೊತಾ ಇದ್ದೆ ಅವಳಿಗೆ ಒಂದು ಸ್ವಲ್ಪ ಮ್ಯೂಸಿಕ್ ಕ್ಲಾಸ್ಗೆ ಹಾಕೋಣ ಅಂತ. ಯಾಕಂದರೆ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾಳೆ ಹಾಡು ಹೇಳೋದೆಲ್ಲ, ಒಂಥರ ಕೇಳೋಕ್ಕೂ ಧ್ವನಿ ತುಂಬ ಚೆನ್ನಾಗಿದೆ. ಸೊ ಕಿರಣ್ಗೂ ಕೂಡ ತುಂಬ ಇಷ್ಟ. ಸೊ ನೋಡ್ತಾ ಇದ್ದೀವಿ ಅವಳಿಗೆ ಏನಾದರೂ ಜಾಯಿನ್ ಮಾಡೋಣ ಅಂತ. ಹಾಗೆ ಒಂದು ಗಂಟೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸನ್ಸೆಟ್ ಕೂಡ ಆಗ್ತಾಯಿತ್ತು, ಚೆನ್ನಾಗಿತ್ತು. ರಿಟರ್ನ್ ಹೋಗ್ತಾ ಇದ್ವಿ. ಸ್ವಲ್ಪ ನನಗಿದು ಭಯ ಆಯಿತು ಹೋಗ್ಬೇಕಾದ್ರೆ, ಸೇಫ್ಟಿ ಇಲ್ಲ ಅಂತ ಅನಿಸ್ತು. ಮಕ್ಕಳಿಗೆಲ್ಲ ಒಬ್ಬೊಬ್ಬರೇ ಬಿಡೋಕ್ಕೂ ಆಗೋದಿಲ್ಲ. ಸೊ ಅವಳ ಎತ್ಕೊಂಡು ಕೆಳಗಡೆ ಕರ್ಕೊಂಡು ಹೋದೆ ಇನ್ನು. ಸೊ ಅಷ್ಟೇ, ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.